ಇನ್ನು ಈ ಕುರುಬ ಸಮುದಾಯವನ್ನು ಎಸ್ಟಿಗೆ ಸೇರಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದ್ರ ಬಗ್ಗೆನೂ ಕೂಡ ಹಲವಾರು ಪ್ರಶ್ನೆಗಳಿಗೆ ಎದ್ದಿದೆ. ಎಸ್ಟಿಗೆ ಕುರುಬ ಸಮುದಾಯದ ಸೇರ್ಪಡೆಗೆ ಚಿಂತನೆ ಮಾಡಲಾಗ್ತಾ ಇದೆ. ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಮಹತ್ವದ ಸಭೆ ಕರೆದಿದೆ. ಇವತ್ತು MS ಬಿಲ್ಡಿಂಗ್ನಲ್ಲಿ ಮೀಟಿಂಗ್. ದಾಖಲೆ ತನ್ನಿ ಅಂತ ಹೇಳಿದೆ. ಅಗತ್ಯ ಮಾಹಿತಿ ಜೊತೆಗೆ ದಾಖಲೆಗಳನ್ನು ಕೂಡ ತನ್ನಿ ಅಂತ ಪತ್ರ ರವಾನೆ ಆಗಿದೆ. ಇದೇನಾದರೂ ಆಯಿತು ಅಂತಂದರೆ ಮತ್ತಿನ್ನು ಯಾವ್ಯಾವ ಪ್ರಶ್ನೆಗಳು ಹೇಳ್ತವೆ ನೋಡಬೇಕು. ಈಗಲೇ ಮೊನ್ನೆ ಈ ಉಪಜಾತಿಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ಅಸಮಾಧಾನ ಎದ್ದಿದೆ ನಾವು ನೋಡಿದ್ದೀವಿ. ಲಂಬಾಣಿಗಳು ತಿರುಗಿ ಬಿದ್ದಿದ್ದಾರೆ, ನೀವೇನು ಮಾಡಲಿಕ್ಕೆ ಹೊರಟಿದ್ದೀರಿ ಅಂತ. ಇನ್ನು ಎಸ್ಟಿಗೆ ಕುರುಬ ಸಮುದಾಯ ಸೇರ್ಪಡೆ ಆದರೆ ಅಲ್ಲಿರುವಂಥ ಜಾತಿಗಳ ಸ್ಥಿತಿಗತಿಗಳು ಏನೇನು? ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನೋಡ್ತಾ ಇದ್ದೀವಿ ಜಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದರಲ್ಲೂ ಸಮರ್ಪಕವಾಗಿ ವೈಜ್ಞಾನಿಕ ರೀತಿಯಲ್ಲಿ ಏನಾದರೂ ಈ ಜಾತಿ ವಿಚಾರವನ್ನು ಬಗೆಹರಿಸ್ತಿಲ್ಲ ಅಂತಂದರೆ ಯಾವ ರೀತಿ ಬೂಮ್ರಾಂಗ್ ಆಗುತ್ತೆ ಅನ್ನುವಂಥದ್ದು ಗೊತ್ತಿರುವಂಥ ಸಂಗತಿ. ಹಿಂದೆಲ್ಲ ಸರ್ಕಾರಗಳು ಕೈ ಸುಟ್ಕೊಂಡಿವೆ, ಅದೇನು ಹೊಸದೇನೂ ಅಲ್ಲ. ಈಗ ಸರ್ಕಾರ ಯಾಕೋ ಒಂದು ದೊಡ್ಡ ಹೆಜ್ಜೆಯನ್ನು ಇಡಲಿಕ್ಕೆ ಹೊರಟಿದೆ. ಒಂದೆರಡು ಸಂಗತಿಗಳಲ್ಲ. ಒಂದು, ಈ ಎಸ್ಟಿಗೆ ಕುರುಬ ಸಮುದಾಯವನ್ನು ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಇನ್ನು ಈ ಉಪಜಾತಿಗಳಿದಾವಲ್ಲ ಅದನ್ನು ಕ್ರಿಶ್ಚಿಯನ್ ಜೊತೆಗೆ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದೆರಡು ಸಂಗತಿಗಳಲ್ಲ. ಇನ್ನು ಈ ಕುರುಬ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಎಸ್ಟಿ ಕುರುಬ ಸಮುದಾಯ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ನಡೀತಾ ಇದೆ ಪ್ರಸನ್ನ? ರಂಗನಾಥ್, ಯಾವುದೇ ಸರ್ಕಾರ ಬರಲಿ ಅದು ಜಾತಿ ವಿಚಾರಕ್ಕೆ ಕೈ ಹಾಕಿದ್ರೆ ಅದು ಕೆಂಡವನ್ನ ಕೈಯಲ್ಲಿ ಹಿಡಿದುಕೊಂಡ ಹಾಗೇನೆ. ಆದ್ರೆ ಈಗ ಸದ್ಯ ನಡೀತಾ ಇರುವಂತಹ ಜಾತಿ ಗಣತಿಯ ವಿಚಾರವೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಮೊದಲನೇ ಬಾರಿ ನಡೆದಂತಹ ಜಾತಿ ಗಣತಿಯ ಸಮೀಕ್ಷೆ ಸಾಕಷ್ಟು ಅಪಸ್ವರಗಳಿಗೆ ನಾಂದಿಯನ್ನ ಹಾಡಿತು. ಈಗ ಎರಡನೇ ಬಾರಿ ಹಿಂದಿನ ಅನುಭವದ ಆಧಾರದ ಮೇಲೆ ಸರಿಗೆಗಳನ್ನ ಮಾಡ್ಕೊಂಡು ಹೋಗ್ಬೋದು, ತಪ್ಪುಗಳನ್ನ ಸರಿಪಡಿಸ್ಕೊಂಡು ಹೋಗ್ಬೋದು ಅನ್ನುವಂತ ನಿರೀಕ್ಷೆನೇ ಇಟ್ಕೊಳ್ಳಾಗಿತ್ತು. ಸಮೀಕ್ಷೆ ಕೂಡ ಸಾಕಷ್ಟು ಗೊಂದಲಗಳಿಂದ ಕೂಡಿದೆ. ಅದರಲ್ಲೂ ಪ್ರಮುಖವಾಗಿ ವೀರಶೈವ ಲಿಂಗಾಯತ ಸಮುದಾಯ ಒಂದು ಸಮುದಾಯದ ಒಳಗಡೆಯೇ ಬೇರೆ ಬೇರೆ ಭಿನ್ನಾಭಿಪ್ರಾಯಗಳು ಇರುವಂತದ್ದು ಒಂದು ಕಡೆ ಆದ್ರೆ, ಹಿಂದುಳಿದ ವರ್ಗದ ಆಯೋಗದ ಕಡೆಯಿಂದಲೂ ಕೂಡ ಕೊಟ್ಟಿರುವಂತಹ ಕೈಪಿಡಿಯಲ್ಲಿ ಉಪಜಾತಿಗಳನ್ನ ಹೆಚ್ಚುವರಿಯಾಗಿ ಸೇರಿಸಲಾಗಿದೆ. ಪುನರಾವರ್ತನೆಯಾದಂತಹ ಜಾತಿಗಳ ಹೆಸರನ್ನ ಸೇರ್ಪಡೆ ಮಾಡಲಾಗಿದೆ. ಒಂದೇ ಜಾತಿಗೆ ಎರಡೆರಡು ಕೋಡ್ಗಳನ್ನ ಕೊಡಲಾಗಿದೆ ಅನ್ನುವಂತಹ ದೊಡ್ಡ ಮಟ್ಟಿಗಿನ ಆಕ್ಷೇಪ ಎದುರಾಗ್ತಾ ಇದೆ. ಇನ್ನೊಂದು ನಾಸ್ತಿಕ ಅನ್ನುವಂತಹ ಒಂದು ಕಾಲಮ್ ಅನ್ನು ಕೂಡ ಧರ್ಮದ ಕಾಲಮ್ ನಲ್ಲಿ ಕೊಡಲಾಗಿದೆ. ನಾಸ್ತಿಕ ಅನ್ನುವಂತಹ ಅಂಶವನ್ನ ಸೇರಿಸುವ ಮೂಲಕ ಅನಗತ್ಯವಾಗಿ ಗೊಂದಲಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಸರ್ಕಾರ ಹೊರಟಿದೆ ಅನ್ನುವಂತಹ ಆಕ್ಷೇಪ ಈಗ ಆಯೋಗದ ಮೇಲೂ ಕೇಳಿ ಬರ್ತಾ ಇದೆ ಮತ್ತು ಸರ್ಕಾರದ ಮೇಲೂ ಕೂಡ ಕೇಳಿ ಬರ್ತಾ ಇದೆ. ಇನ್ನೊಂದು, ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ ಒಂದೇ ಕಮ್ಯುನಿಟಿಯನ್ನ ಪರಿಗಣಿಸುವ ಬದಲು ಅದರ ಜೊತೆಗೆ ಹಿಂದೂ ಜಾತಿಗಳನ್ನ ಸೇರ್ಪಡೆ ಮಾಡಿರುವಂತದ್ದು ಕೂಡ ಇದೀಗ ಬಹುದೊಡ್ಡ ಆಕ್ಷೇಪಕ್ಕೆ ಕಾರಣವಾಗಿದೆ. ಬ್ರಾಹ್ಮಣ ಕ್ರಿಶ್ಚಿಯನ್ನು, ಲಿಂಗಾಯತ ಕ್ರಿಶ್ಚಿಯನ್ನು, ಕುರುಬ ಕ್ರಿಶ್ಚಿಯನ್ನು, ಈ ರೀತಿ ಸುಮಾರು 25ಕ್ಕೂ ಹೆಚ್ಚು ಕ್ರಿಶ್ಚಿಯನ್ ಉಪಜಾತಿಗಳನ್ನ ಹಿಂದೂ ಜಾತಿಗಳ ಜೊತೆಗೆ ಸಮೀಕರಣವನ್ನ ಮಾಡಲಾಗಿದೆ. ಇದರ ಬಗ್ಗೆಯೂ ಕೂಡ ಕನ್ವರ್ಟ್ ಆದಂತಹ ಕ್ರಿಶ್ಚಿಯನ್ರನ್ನ ಕ್ರಿಶ್ಚಿಯನ್ ಅಂತಲೇ ಪರಿಗಣಿಸಬೇಕೇ ಹೊರತು ಅದನ್ನ ಹಿಂದೂಗಳ ಜಾತಿಗಳ ಜೊತೆ ಸಮೀಕರಣವನ್ನ ಮಾಡಬಾರದು ಅಂತ ಹೇಳಿ ದೊಡ್ಡ ಮಟ್ಟಿನ ಹೋರಾಟ ಒಂದು ಕಡೆ ನಡೀತಾ ಇದೆ. ಇದು ಜಾತಿ ಗಣತಿಗೆ ಸಂಬಂಧಪಟ್ಟ ಹಾಗೆ ಒಂದು ಕಡೆಯ ಗೊಂದಲಗಳಾದ್ರೆ, ಇನ್ನು ಕುರುಬ ಸಮುದಾಯವನ್ನ ಎಸ್ಟಿ ಪಟ್ಟಿಗೆ ಸೇರ್ಪಡೆ ಮಾಡುವ ಸಂಬಂಧವೂ ಕೂಡ ರಾಜ್ಯ ಸರ್ಕಾರ ಚಿಂತನೆಯನ್ನ ನಡೆಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರದ ಜೊತೆ ಈಗಾಗಲೇ 2 ಸುತ್ತಿನ ಪತ್ರ ವ್ಯವಹಾರ ಕೂಡ ನಡೆದಿತ್ತು. ಕೇಂದ್ರ ಸರ್ಕಾರ ಇದೀಗ ಕೇಂದ್ರ ಸರ್ಕಾರದ ಪರಿಶಿಷ್ಟ ಪಂಗಡಗಳ ಇಲಾಖೆ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನ ಕೇಳಿದೆ. ಯಾವ ಆಧಾರದ ಮೇಲೆ ನೀವು ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರ್ಪಡೆ ಮಾಡೋದಕ್ಕೆ ಪತ್ರ ರವಾನೆ ಮಾಡ್ತಿದ್ದೀರಿ ಅನ್ನುವಂತ ಒಂದು ಅಂಶ. ಇನ್ನೊಂದು, ಬೀದರು, ಯಾದಗಿರಿ ಮತ್ತು ಉಳಿದಂತಹ 3-4 ಜಿಲ್ಲೆಗಳಲ್ಲಿ ಗೊಂಡ ಸಮುದಾಯ ಇದೆ, ಅವರನ್ನು ಕೂಡ ಕುರುಬ ಕಮ್ಯುನಿಟಿ ಅಂತೇಳಿ ಪರಿಗಣಿಸಬೇಕು ಅನ್ನುವಂತ ಒಂದು ಅಹವಾಲಿದೆ. ಗೊಂಡ ಸಮುದಾಯ ಪ್ರತ್ಯೇಕ ಸಮುದಾಯ ಅಲ್ಲ, ಅದು ಗೊಂಡ ಕಮ್ಯುನಿಟಿ ಅಂದ್ರೆ ಅದು ಕುರುಬ ಕಮ್ಯುನಿಟಿಯ ಒಂದು ಭಾಗ, ಉಪಪಂಗಡ. ಹೀಗಾಗಿ ಅದಕ್ಕೂ ಕೂಡ ಕುರುಬ ಮತ್ತು ಗೊಂಡ ಎರಡನ್ನೂ ಸಮಾನಾರ್ಥಕ ಪದಗಳಾಗಿ ಪರಿಗಣಿಸಬೇಕು ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಮಹತ್ವದ ಸಭೆಯನ್ನು ಕರೆದಿದೆ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಕುರುಬ ನಾಯಕನಾಗಿರೋದ್ರಿಂದ, ಹಿಂದ ಚಾಂಪಿಯನ್ ಆಗಿರೋದ್ರಿಂದಾಗಿ ಎಸ್ಟಿ ಪಟ್ಟಿಗೆ ಕುರುಬ ಸಮುದಾಯವನ್ನ ಸೇರ್ಪಡೆ ಮಾಡೋದಕ್ಕೆ ಅವರು ಒಂದಷ್ಟು ಆಸಕ್ತಿಯನ್ನ ತೋರಿಸಬಹುದು. ಈ ಹಿಂದೆ ಸಚಿವ ನಾಗೇಂದ್ರ ಅವರ ಕೈಯಲ್ಲಿ ಇಲಾಖೆ ಇದ್ದಂತಹ ಸಂದರ್ಭದಲ್ಲಿ ಈ ವಿಚಾರದಲ್ಲಿ ಎಷ್ಟು ಪ್ರಗತಿ ಕಂಡಿರಲಿಲ್ಲ. ಆದ್ರೆ ಇದೀಗ ಮುಖ್ಯಮಂತ್ರಿಗಳ ಕೈಯಲ್ಲಿಯೇ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಇದೆ ಮತ್ತು ಬೇರೆ ಬೇರೆ ಸಮುದಾಯದ ನಾಯಕರು ಕೂಡ ಎಸ್ಟಿ ಪಟ್ಟಿಗೆ ಕುರುಬ ಸಮುದಾಯವನ್ನ ಸೇರ್ಬೇಕು ಅನ್ನುವಂತ ಒತ್ತಡವನ್ನು ಹಾಕ್ತಿದ್ದಾರೆ. ಹೀಗಾಗಿ ಈ ಒಂದು ಜಾತಿಯ ಜ್ವಾಲೆ ಬೇರೆ ಬೇರೆ ರೀತಿಯ ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ಳುವಂತಹ ಲಕ್ಷಣಗಳು ಕಂಡು ಬರ್ತಿದ್ದಾವೆ. ನೋಡೋಣ ಏನಾಗಬಹುದು ಅನ್ನುವಂಥದ್ದು. ಇದೆಲ್ಲದರ ಜೊತೆಗೆ ಇನ್ನು